ಚೈನಾ ಪ್ರಾಡಕ್ಟ್ ನಾವು ತೂಕ ಮೇಸ್ತ್ರಿಗೆ ಹಾಲು ನಿಂದಂಗೆ ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ, ನಾವು ಹೋದ ವರ್ಷ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ತಿಪ್ಪೆ ಗೊಬ್ಬರ ನೀವು ಯಾವ್ಯಾವ ಗೊಬ್ಬರ ಹಾಕ್ತೀರಾ ಅಂತ ಕಮೆಂಟ್ಸಲ್ಲಿ ಕೇಳಿದ್ರಿ. ನಾನು ಯಾಕಂದರೆ ಮತ್ತೆ ನೆಕ್ಸ್ಟ್ ಗೊಬ್ಬರ ಹಾಕಬೇಕಾದ್ರೇ ವಿಡಿಯೋ ಮಾಡೋಣ ಅಂತ ಮಾಡಿರಲಿಲ್ಲ, ಬೇರೆ ವಿಡಿಯೋ ಎಲ್ಸ ಮಾಡಿದ್ದೆ. ನೋಡಿ, ಇವಾಗ ಸಗಣಿ ಗೊಬ್ಬರ ಹಾಕಿದ್ದೀವಿ, ಒಂದೊಂದು ಬುಟ್ಟಿ ಹಾಕಿದ್ದೀವಿ, ಒಂದೊಂದು ಮರಕ್ಕೆ ಒಂದೊಂದು ಬುಟ್ಟಿ. ಇದು ಒಂದು 4 ವರ್ಷ ತುಂಬಿ 5ಕ್ಕೆ ಬಿಡುತ್ತೆ ಮುಂದಿನ ತಿಂಗಳು ಜುಲೈಗೆ. ಇದು ಜೂನ್ ಅಲ್ವಾ, ಮುಂದಿನ ತಿಂಗಳು ಜುಲೈಗೆ 4 ವರ್ಷ ತುಂಬುತ್ತೆ, ಫುಲ್ ಕಂಪ್ಲೀಟ್ ಆಗುತ್ತೆ. ನೋಡಿ ಅಡಿಕೆ ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ಲು ಅಲ್ಲಲ್ಲಲ್ಲಲ್ಲ ಇನ್ನೂ ಚಿಕ್ಕ ಚಿಕ್ಕ ಮರದಲ್ಲೆಲ್ಲ ಬಂದಿದೆ. ನೋಡಿ ಅಲ್ಲಿ ತೋರಿಸ್ತೀನಿ ನಾನು. ನೋಡಿ ಇನ್ನೂ ಚಿಕ್ಕ ಮರದಲ್ಲೆಲ್ಲ ಹಿಂಗಾರು ಹೊಡೆದಿದೆ, ಚೆನ್ನಾಗಿ ಬಂದಿದೆ. ಆಮೇಲೆ ತಿಪ್ಪೆ ಗೊಬ್ಬರದ ಜೊತೆಗೆ ನಾವು ಇದು ಒಂದು 6 ತಿಂಗಳಿಗೆ ಒಂದ್ಸರಿ ಇದನ್ನು ಕೊಡ್ತೀವಿ, ಮತ್ತು ನೆಕ್ಸ್ಟ್ 6 ತಿಂಗಳಿಗೆ ಒಂದ್ಸಲಿ ಕುರಿ ಗೊಬ್ಬರ ಕೊಡ್ತೀವಿ. ತುಂಬ ಚೆನ್ನಾಗಿ ಗಿಡ ಬಂದಿದೆ. ನೋಡಿ ಎಲ್ಲ ತೋಟ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಲ್ಲ ಹಿಂಗಾರು ಬಂದಿದೆ. ನೋಡಿ ಎಲ್ಲ ಹಿಂಗಾರು ಹೊಡಿತಾ ಇದೆ. 4 ವರ್ಷಕ್ಕೆ ಎಲ್ಲ ಫುಲ್ಲು ಆಲ್ಮೋಸ್ಟ್ ಎಲ್ಲ ಮುಕ್ಕಾಲು ಭಾಗ ಹಿಂಗಾರು ಹೊಡಿತಾ ಇದೆ. ನೋಡಿ ಒಂದೊಂದು ಬುಟ್ಟಿ ಎಲ್ಲ ಹಾಕಿದ್ದೀವಿ. ಆಮೇಲೆ ಅದ್ರ ಜೊತೆಗೆ 2 ವರ್ಷಕ್ಕೊಂದ್ಸಲ ನಾವು ಸೊಸೈಟಿ ಗೊಬ್ಬರನೂ ಕೊಡ್ತೀವಿ. ಅಂದರೆ ಸ್ವಲ್ಪ ಸ್ವಲ್ಪ ಒಂದು ಕಾಲು kg ಅಷ್ಟು ಒಂದೊಂದು ಗಿಡಕ್ಕೆ ಹಾಕ್ತೀವಿ. ಅದು ಹಾಕದೇ ಇದ್ರೂ ಪರವಾಗಿಲ್ಲ, ಆದರೆ 2 ವರ್ಷಕ್ಕೊಂದ್ಸರಿನಾದರೂ ಸ್ವಲ್ಪ ಕೊಟ್ಟರೆ ಗಿಡ ಚೆನ್ನಾಗಿ ಬರುತ್ತೆ, ಕಾಯಿ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಹರಳು ಉದುರುತ್ತೆ ಅಂತ ಹೇಳ್ತಾರಲ್ಲ ಅಡಿಕೆದು, ಅದು ಉದುರಲ್ಲ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ 2 ವರ್ಷಕ್ಕೊಂದ್ಸಲ ಇದು ಗೊಬ್ಬರ ಕೊಡ್ತೀವಿ. ಮತ್ತು 6 ತಿಂಗಳಿಗೆ ಒಂದ್ಸಲ ಫುಲ್ಲು ಸಗಣಿ ಗೊಬ್ಬರ ಒಂದ್ಸಲ ಕೊಡ್ತೀವಿ, ಮತ್ತು ತಿಪ್ಪೆ ಗೊಬ್ಬರ ಒಂದ್ಸಲ ಕೊಡ್ತೀವಿ. ಅಲ್ಲ ಕುರಿ ಗೊಬ್ಬರ ಕೊಡ್ತೀವಿ. ಉಪಬೆಳೆ ಆಗಿ ನೋಡ್ರಿ ಕಾಳು ಮೆಣಸು ಹಚ್ಚಿದ್ದೀವಿ. ಕೆಲವರೆಲ್ಲ ಯಾಕೆ ಇಷ್ಟು ಬೇಗ ಹಚ್ಚಿದ್ದೀರಾ, ಇನ್ನೂ ಸ್ವಲ್ಪ ದೊಡ್ಡಕ್ಕಾಗಬೇಕಿತ್ತು ಅಂದರು. ಇಲ್ಲ, ಇದು ಅಡಿಕೆ ಗಿಡ, ಇದು ಆ್ಯಕ್ಚುಲಿ ಇದು ಇನ್ನೂ ಬರೋದು ಇನ್ನೂ 1 ವರ್ಷ ಲೇಟ್ ಆಗುತ್ತೆ ಮೆಣಸಿನ್ಕಾಳು. ಹಾಗಾಗಿ ಬಾಳೆನೂ ಹಚ್ಚಿದ್ದೀವಿ. ನೋಡಿ ಬಾಳೆನೂ ಕಾಣ್ತಾ ಇದೆ.